ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಡೆ ಅಂದರೆ ನಮ್ಮ ಬೀದರ್ ಸೈಡು ಯಾವ ಥರ ನಮ್ಮ ಕಾಸ್ಟಲ್ಲಿ ಎಸ್.ಸಿ ಕಾಸ್ಟಲ್ಲಿ ಯಾವ ಥರ ಎಂಗೇಜ್ಮೆಂಟ್ ಮಾಡ್ತಾರೆ, ಮದುವೆ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನೋಡಿ, ನಾನು ಹೋದೆ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ. ಹೋದಾಗ ಇನ್ನೂ ಟೈಮ್ ಇತ್ತು, ಮೇಲ್ಗಡೆ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡ್ಬಿಟ್ಟು ನೋಡಿ, ಇದು ಹೋಮ್ ಮೇಡ್ ಮುಗ್ಗಿನ ಜೋಡಿ ಮಾಡೋಣ ಅಂತ ನಮ್ಮಣ್ಣ ಹೂವು ತಂದಿದ್ದ. ಅದಕ್ಕೆ ಈ ಥರ ಎಲ್ಲ ಸುತ್ತಬಿಟ್ಟು ನಡುವೆ ಒಂದು ಗುಲಾಬಿ ಹೂ ಇಟ್ಟೆ. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಗ್ಗಿನ ಜೋಡಿ ಥರ. ಅದೆಲ್ಲ ತರಿಸಿಲ್ಲ ನೋಡಿ. ಈ ಥರ ಅಂಬೇಡ್ಕರ್ ಮತ್ತು ಬುದ್ಧನ ಫೋಟೋ ಇಡ್ತಾರೆ. ಇಟ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಈ ಥರ ಇದು ಮದುಮಗನ ತಾಯಿ ಮದುಮಗಳ ತಾಯಿ ಇಬ್ಬರೂ ಮೊದಲೇ ಪೂಜೆ ಮಾಡ್ತಾರೆ. ಫೋಟೋಕ್ಕೆ ಪೂಜೆ ಮಾಡಿಬಿಟ್ಟು ಇಲ್ಲಿ ಕ್ಯಾಮ್ರಾಮೇನು ಫೋಟೋ ಇಳಿಸ್ತಾ ಇದ್ದಾನೆ. ಅಲ್ಲಿ ಕೂತಿರೋರು ಅವರು ಬಂತೂಜಿ. ಅವರು ಎಲ್ಲ ಓದಿಸಿ ಅಂದರೆ ನಮ್ಮದು ಓದ್ತಾರೆ, ತುಂಬ ಓದ್ತಾರೆ. ಅದೆಲ್ಲ ಓದ್ಬಿಟ್ಟು ಅವರು ಎಂಗೇಜ್ಮೆಂಟ್ ಮಾಡಿಸ್ತಾರೆ. ಮದುವೆನೂ ಇದೇ ಥರ ಮಾಡಿಸ್ತಾರೆ. ಮದುವೆನೂ ನಮ್ಮ ಸೈಡೇ ಇತ್ತು, ಅದು ಫಂಕ್ಷನ್ ಹಾಲಲ್ಲಿತ್ತು. ಅದಕ್ಕೆ ಇದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಮದುವೆ ಅದ್ದೂರಿಯಾಗಿ ಮಾಡಿದ್ದಾರೆ. ಆದರೆ ನಾನೇ ಹೋಗಿಲ್ಲ ನಾನು. ನನಗೆ ಯಾಕೋ ಹೋಗಬೇಕು ಅನಿಸಿಲ್ಲ. ಹೋಗಬೇಕಂತ ಆಸೆ ಇತ್ತು, ಆದರೂ ಹೋಗಿಲ್ಲ. ನೋಡಿ, ಎಲ್ಲರೂ ಈ ಥರ ಕೂಡಿಸ್ತಾರೆ. ನೆಲ ಮೇಲೆ ಕೂಡಿಸ್ಬಿಟ್ಟು ಅವರು ಓದ್ತಾ ಇದ್ದಾರೆ. ನಾನು ಮ್ಯೂಟ್ ಮಾಡಿದ್ದೀನಿ ನೋಡಿ. ಎಲ್ಲರೂ ಫ್ಯಾಮ್ಲಿಯವರು, ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರು ಎಲ್ಲ ಈ ಥರ ಹಿಂದೆ ಕೂಡ್ತಾರೆ. ಮಕ್ಕಳನ್ನ ಮುಂದೆ ಕೂರಿಸ್ಬಿಟ್ಟು ಕ್ಯಾಮ್ರಾಮ್ಯಾನ್ ಅವನು ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲನೂ ಫೋಟೋ ಹಿಡಿಯೋದು ನೋಡಿ. ಆಮೇಲೆ ಏನೋ ಹೋದ್ಮೇಲೆ ಮತ್ತೆ ಹುಡುಗಿ ಕೈಯಿಂದ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸ್ಬಿಟ್ಟು ಕ್ಯಾಮ್ರಾಮ್ಯಾನು ಈ ಕಡೆ ನೋಡಿ ಪೋಸ್ ಕೊಡಿ ಅಂತ ಇದ್ದ. ಅದಕ್ಕೆ ನಮ್ಮ ಅಕ್ಕ ಮತ್ತು ಜಿಜು ಪೋಸ್ ಕೊಡ್ತಾ ಇದ್ದಾರೆ. ಕೊಟ್ಟರು, ಎಲ್ಲ ಆಯಿತು. ಮತ್ತು ಇವಾಗ ಕೆಳಗೆ ಕೂತ್ಕೊಂಡು ಆ ಬಂತೇಜಿ ತುಂಬ ಓದ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ ಅದರಲ್ಲಿ ತುಂಬ ಇದ್ದಾವೆ, ಅವೆಲ್ಲ ಓದ್ತಾರೆ. ತುಂಬ ಒಂದು ಅರ್ಧ ತಾಸಾದರೂ ಓದಿದ್ರು. ಎಲ್ಲ ಇದ್ದಾವೆ ವಿಡಿಯೋ, ಆಮೇಲೆ ಹಾಕ್ತೀನಿ ಓದೋದು ನಾನು. ಇದು ತುಂಬ ಲಾಂಗ್ ಆಗುತ್ತೆ ಅಂತ ಇಷ್ಟೇ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ದೀಪ ಎಲ್ಲ ಬೆಳಗ್ಬಿಟ್ಟು ಆಮೇಲೆ ಕೂಡ್ತಾರೆ ಅವರು ಕೂಡ ನೋಡಿ. ಈ ಮುಗ್ಗಿನ ಜಡೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಮಿಡಲಲ್ಲಿ ಇರೋ ಗುಲಾಬಿ ಹೂವು ಎಲ್ಲ ಬಿದ್ದೋದ್ವು, ಪಿನ್ ಹಚ್ಚಲಿಲ್ಲ ಅನಿಸುತ್ತೆ, ಅದಕ್ಕೆ ಬಿತ್ತಿದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಹಚ್ಚಿರೋದು ನಾನೇ ಕೊಟ್ಟಿರೋದು ಐಡಿಯಾ. ಹೆಂಗೆ ನಾವು ನೋಡಿ, ಜನ ಎಲ್ಲ ಬಂದಿದ್ದಾರೆ. ಇವರು ಹುಡುಗನ ಕಡೆಯವರು ಸಕ್ಕರೆ ಹಾಕ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಸಕ್ಕರೆ ಹಾಕ್ಕೊಂಡು ಹೋದ್ಮೇಲೆ ಮತ್ತೆ ಬಂದುಬಿಟ್ಟು ನಾವು ಹೋಗಿ ಮತ್ತೆ ಕರ್ಕೊಂಡು ಬರಬೇಕು. ಯಾಕೆಂದರೆ ನಾಳೆನೇ ಮದುವೆ ಇರೋದ್ರಿಂದ ನೋಡಿ. ಆಮೇಲೆ ಇದು ದಾರ ಕೊಡ್ತಾ ಇದ್ದಾರೆ ಎಲ್ಲ ಫ್ಯಾಮ್ಲಿಯವರಿಗೆ. ಈ ಥರ ದಾರ ಕೊಟ್ಬಿಟ್ಟು ಮತ್ತೆ ಓದ್ತಾರೆ. ಏನಕ್ಕೆ ದಾರ ಕೊಟ್ಟು ಮತ್ತೆ ಓದ್ತಾರೆ ಅಂತ ಗೊತ್ತಿಲ್ಲ, ಆದರೆ ದಾರ ಕೊಟ್ಟ ಮೇಲೆ ಮತ್ತೆ ಓದಿದ್ರು. ಹೋದ್ಮೇಲೆ ಇದೇನು ರಸಮ್ ಮಾಡ್ತಾ ಇದ್ದಾರೆ. ಹಣೆಗೆ ಕುಂಕುಮ ಇಡೋದು ರಸಮ್ ಅನಿಸುತ್ತೆ ಇದು, ನಂಗೆ ಗೊತ್ತಿಲ್ಲ. ರಿಂಗ್ ಸೆರೆಮನಿ ಮಾಡ್ತಾ ಇದ್ದಾರೆ. ರಿಂಗ್ ಇಡ್ತಾ ಇದ್ದಾರೆ ನೋಡಿ. ನಾನು ಮದುವೆಗೆ ಯಾಕೆ ಹೋಗಿಲ್ಲ ಅಂತಂದರೆ, ನನ್ನ ಕಡೆ ಹೊಸ ಬಟ್ಟೆ ಇರಲಿಲ್ಲ. ಅಂದರೆ ಹೊಸ ಬಟ್ಟೆ ಇದು ತುಂಬಾ, ಅಂದರೆ ಅದೆಲ್ಲ ಒಂದೊಂದು ಸರಿ ಹಾಕ್ಕೊಂಡಿರೋದಿತ್ತು. ನನಗೆ ಕೊಡಿಸಿದ್ರು, ಅದು ಇಷ್ಟ ಆಗಲಿಲ್ಲ ಅಂತ ನಾನು ನಿಗರ್ಕೊಂಡು ಹೋಗಿಲ್ಲ. ಬೇಜಾರಾಯಿತು. ಅಯ್ಯೋ, ನನಗೆ ಇಷ್ಟಪಟ್ಟಿರೋ ಅರ್ಬಿ ಸಿಕ್ಕಿಲ್ಲ ಅಂತ ಹೋಗಿಲ್ಲ ನಾನು. ತುಂಬ
ತುಂಬ ಕೆಟ್ಟ ಅಭ್ಯಾಸಗಳು ಇವೆ ನನ್ನಲ್ಲಿ. ಒಂದು ಬಟ್ಟೆ ಕೊಡಿಸ್ಲಿಲ್ಲ ಅಂತ ಅಂದರೆ ಇಷ್ಟವಾಗಿರೋ ಬಟ್ಟೆ ಹೋಗಿ ತಗೋ ಅಂದರೂ ತಗೊಳ್ಳೋಕ್ಕೂ ಹೋಗಿಲ್ಲ. ಮಳೆ ಬರ್ತಾ ಇದೆ ಅಂತ ಬಟ್ಟೆ ತಗೊಳ್ಳೋಕ್ಕೂ ಹೋಗಿಲ್ಲ. ಮಳೆ ಬರ್ತಾ ಇದೆ ಕೆಸರಿದೆ ಅಂತ ಬಟ್ಟೆ ತಗೊಳ್ಳೋಕ್ಕೂ ಹೋಗಿಲ್ಲ. ತಂದಿರೋಂಥದ್ದು ಹಾಕ್ಕೊಂಡಿಲ್ಲ. ನಾನು ತುಂಬ ಕೆಟ್ಟವಳು, ಐ ಎಮ್ ಎ ಬ್ಯಾಡ್ ಗರ್ಲ್. ಹಾಕ್ಕೊಂಡಿಲ್ಲ, ಅದಕ್ಕೆ ನಾನು ಹೋಗಿಲ್ಲ. ನನಗೆ ಇಷ್ಟ ಇರೋ ಬಟ್ಟೆಗೆ ನನಗೆ ಸಿಕ್ಕಿಲ್ಲ ಅಂತ ನಾನು ಮದುವೆಗೆ ಹೋಗಿಲ್ಲ. ಇವಾಗ ಇದು ನಮ್ಮದು ಅಣ್ಣ, ನಮ್ಮ ಅಣ್ಣ ಅದು. ಇವರು ಹುಡುಗನ ತಾಯಿ. ಈ ಥರ ಒಂದೊಂದು ಹೂವಿನ ಹಾರ ಹಾಕ್ತಾಯಿದ್ದಾರೆ ಮದುಮಕ್ಕಳಿಗೆ. ನಾನು ನೋಡಿರೋ ಪ್ರಕಾರ ಹುಡುಗ ಹುಡುಗಿ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಆದರೆ ಇಲ್ಲಿ ಇವರು ಹಾಕ್ತಾಯಿದ್ದಾರೆ. ಯಾಕೋ ನಂಗೆ ಗೊತ್ತಿಲ್ಲ, ಮೇ ಬಿ ಹಿಂಗೆ ಆಗ್ತಿರ್ಬೇಕು. ನಾನು ಮೊದಲನೇ ಸರಿ ಎಂಗೇಜ್ಮೆಂಟು ಇಷ್ಟು ಡೀಪಾಗಿ ನೋಡ್ತಾಯಿದ್ದೀನಿ ವಿಡಿಯೋ ಮಾಡಿಕೊಂಡು. ಮೊದಲೆಲ್ಲ ಎಲ್ಲೋ ಒಂದು ಕಡೆ ಕುಂತು ನಾವು ತಮಾಷೆ ಮಾಡ್ಕೋತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ. ಇವಾಗ ಚೆನ್ನಾಗಿ ನೋಡ್ತಾಯಿದ್ದೀನಿ. ಮತ್ತು ಇನ್ನೂ 2 ಹೂ ತಂದಿದ್ದಾರೆ. ಅವ್ರ ಕಡೆದು 2, ಇವ್ರ ಕಡೆದು 2 ಅನ್ಬೇಕು. ಇವರು ನಮ್ಮ ಅಕ್ಕ, ಇದು ನಮ್ಮ ತಮ್ಮ. ಅವರಿಬ್ಬರು ಹಾಕ್ತಾಯಿದ್ದಾರೆ ಮತ್ತೆ ಇನ್ನೊಂದು ಸಾರಿ. ಆಯಿತು, ಇದು ಇವಾಗ ಆಯಿತು. ಮುಂದೆ ಈಗ ಸಕ್ಕರೆ ಹಾಕ್ತಾರೆ. ಅಂದರೆ ನಮ್ಮ ಕಡೆ ಎಂಗೇಜ್ಮೆಂಟ್ಗೆ ಸಕ್ಕರೆ ಹಾಕ್ತಾ ಇದ್ದಾರೆ ಅಂತಾರೆ. ಎಂಗೇಜ್ಮೆಂಟ್ಗೆ ಸಕ್ಕರೆ ಹಾಕೋದು ಅಂತ ಹೆಸರು ಕೊಟ್ಟಿದ್ದೀವಿ. ಸಕ್ಕರೆ ಹಾಕ್ತಾಯಿದ್ದೀವಿ ಅಂತಾರೆ ಇದನ್ನೇ. ನೋಡಿ, ಎಲ್ಲ ಫ್ಯಾಮಿಲಿ ಫೋಟೋಶೂಟ್ ಮಾಡ್ಕೋತಾ ಇದ್ದಾರೆ. ಇದೆಲ್ಲ ಎಂಗೇಜ್ಮೆಂಟ್ ಆದಮೇಲೆ ತುಂಬ ಜನ ಫೋಟೋಶೂಟ್ ಮಾಡಿಕೊಂಡ್ರು. ನಾನು ಫೋಟೋಶೂಟ್ ಮಾಡ್ಕೊಂಡಿರೋ ಫೋಟೋನು ತೆಕ್ಕೊಂಡಿಲ್ಲ, ನಾನು ಫೋಟೋ ತೆಕ್ಕೊಂಡಿಲ್ಲ. ಗೊತ್ತಿಲ್ಲ, ಫೋಟೋ ಎಲ್ಲ ತೆಕ್ಕೊಳ್ಳೋದು ಸಾಕಾಗಿತ್ತು. ಅಲ್ಲಿ ನಿಂತು ವಿಡಿಯೋ ಮಾಡಿಬಿಟ್ಟು ನನಗೆ ಸಾಕಾಗಿತ್ತು. ಅದಕ್ಕೆ ಒಳಗಡೆ ಹೋಗಿ ಓದ್ಕೊಂಡೆ ನಾನು ಸುಮ್ಮನೆ. ನೋಡಿ, ಇವಾಗ ಇದು ಏನು ಉಡಕ್ಕಿ ಅಂತಾರೆ ನಮ್ಮ ಸೈಡು. ಉಡಕ್ಕಿ ಹಾಕ್ತಾಯಿದ್ದಾರೆ. ಅದರಲ್ಲಿ ಒಂದು ಶೆಲೆಯಲ್ಲಿ ಗೋಧಿ ಮತ್ತು ಕೊಬ್ಬರಿ ಬಟ್ಲ ಎಲ್ಲ ಹಾಕಿಬಿಟ್ಟು ಹೀಗೆ ಇಬ್ಬರು ಹೆಣ್ಮಕ್ಳು ಹಾಕ್ತಾಯಿದ್ದಾರೆ. ಅವ್ರು ನಮ್ಮ ಆಂಟಿಯರು. ಹೀಗೆ ಹಾಕಿಬಿಟ್ಟು ಅದನ್ನು ಗಂಟು ಕಟ್ತಾರೆ ದಾರದಿಂದ. ನೋಡಿ, ನಮ್ಮ ಸೈಡು ಈ ಥರ ಮಾಡ್ತಾರೆ. ನಮ್ಮ ಕಾಸ್ಟಲ್ಲಿ ಬುದ್ಧ ಅಂಬೇಡ್ಕರ್ ಇಟ್ಕೊಂಡು ಮಾಡ್ತಾರೆ ಪೂಜೆ ಎಲ್ಲ. ದೇವಸ್ಥಾನದಲ್ಲಿ ಮಾಡೋದು ಕಮ್ಮಿನೇ, ಯಾವಾಗಾದರೂ ಒಬ್ಬೊಬ್ಬರು ಮಾಡ್ಕೊತಾರೆ ಆ ಥರ. ಮಿನಿಮಮ್ ಆಗಿ ಆಲ್ಮೋಸ್ಟ್ ಜನ ಇದೇ ಥರ ಮದುವೆ ಆಗೋದು, ಸಕ್ಕರೆ ಹಾಕ್ಕೊಳ್ಳೋದು. ನೋಡಿ, ಹುಡುಗಿಗೂ ಒಂದು ಪೋಲ್ಕ ಫೀಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಹಾಕ್ತಾಯಿದ್ದಾರೆ ಹುಡುಗಿ. ಬೆಕ್ಕಿ ಹಾಕಿಬಿಟ್ಟು ಅದನ್ನು ಕಟ್ ಮಾಡ್ತಾರೆ. ಇವಾಗ ಹುಡುಗಿ ತಾಯಿ ಸಕ್ಕರೆ ಹಾಕ್ತಾಯಿದ್ದಾರೆ. ಇಲ್ಲಿ ಚೈನ್ ತಂದಿದ್ದಾರೆ, ಚೈನ್ ಹಾಕೋಕ್ಕೆ. ನೋಡಿ, ಈ ಥರ ಸಕ್ಕರೆ ಹಾಕ್ತಾರೆ ನಮ್ಮ ಕಡೆ ಹೇಳಿಬಿಟ್ಟು. ಈ ಥರ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಮತ್ತು ಹುಡುಗಿಯರ ಕಡೆಯವರು ಒಂದೊಂದು ಸಾರಿ ಹಾಕಿಬಿಟ್ಟು ಫಿಕ್ಸ್ ಮಾಡ್ತಾರೆ. ಆಮೇಲೆ ಆ ಸಕ್ಕರೆಯನ್ನು ಬುಟ್ಟಿ ತುಂಬ ತೊಗೊಂಡ್ಬಿಟ್ಟು ಅಲ್ಲಿ ಕೂತಿರೋ ಎಲ್ಲರಿಗೂ ಒಂದೊಂದು ಮುಷ್ಟಿ ಸಕ್ಕರೆ ಎಣಿಸ್ತಾರೆ. ಮತ್ತು ಬೇಕಾದವರೆಲ್ಲ ಬಂದು ತಿನ್ನಿಸ್ತಾರೆ ಸಕ್ಕರೆನ. ಸ್ವಲ್ಪ ಸ್ವಲ್ಪನೇ ತಿನ್ನಿಸಿ ಸಕ್ಕರೆ ತಿಂದು ಅವರಿಗೆ ನೆಗಡಿ ಆಗಬೇಕು. ನೋಡಿ, ಆಮೇಲೆ ಅನ್ನ ಸಾರು ಪಾಪಡ್ ಜಿಲೇಬಿ ಎಲ್ಲ ಇತ್ತು. ನಾನು ತಿಂದು ಬರೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಆಂಟಿಗರೆಲ್ಲ ಸೇರಿಬಿಟ್ಟು ಈ ಥರ ರೆಡಿ ಮಾಡಿದ್ರು. ಹೋದ ಮದುವೆಯಲ್ಲಿ ಅಂದರೆ ಮಗಳ ಮದುವೆಯಲ್ಲಿ ಈ ಥರ ನಾನೆಲ್ಲ ಡೆಕೋರೇಷನ್ ಮಾಡಿದ್ದೆ. ನಾನೇ ಡೆಕೋರೇಷನ್ ಮಾಡಿದ್ದು. ಈ ಸರಿ ನಾನು ಊಟ ಮಾಡಿ ಬರ್ತೀನಿ, ವೇಟ್ ಮಾಡಿ ಅಂದರು. ಅವರು ಕೇಳಲಿಲ್ಲ. ನಾನು ಬರೋ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ. ನೋಡಿ, ಇದು ಮುಲ್ತಾನಿ ಮಿಟ್ಟಿ ಮತ್ತು ಇದು ಅರಿಶಿನ, ಮುಲ್ತಾನಿ ಮಿಟ್ಟಿ, ಒಂದು ಬಾಟಲ್ ರೋಸ್ ವಾಟರು, ನೀರು ಹಾಕಿಬಿಟ್ಟು ಕಲಸಿಟ್ಟಿದ್ದೀನಿ. ನನಗೆ ವಿಡಿಯೋ ಮಾಡ್ಕೋಬೇಕು ಅಂತ ನೆನಪು ಬರಲಿಲ್ಲ. ಆಮೇಲೆ ನಮ್ಮದು ತಂಗಿ, ಅಯ್ಯೋ ವಿಡಿಯೋ ಮಾಡ್ಕೋ ಇದೆಲ್ಲ ಅಂತ ಹೇಳಿದಳು. ಅದಕ್ಕೆ ಮತ್ತೆ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅರಿಶಿನದಲ್ಲಿ ಮುಲ್ತಾನಿ ಮಿಟ್ಟಿ ಕಲಿಸ್ತಾ ಇರೋದು, ನಾನೇ ಕಲಿಸಿರೋದು.
ಮೊದಲೆಲ್ಲ ಅರಿಶಿಣನೇ ಹಾಕಿ ಕಲಿಸ್ತಾ ಇದ್ರು, ಇವಾಗ ಮುಲ್ತಾನಿ ಮಿಟ್ಟಿ ಹಾಕ್ತಾ ಇದ್ದಾರೆ ಅನಿಸುತ್ತೆ. ನೀವು ಟ್ರೆಂಡ್ ಇರಬೇಕು. ಕಲಸಿ ಇಟ್ಟೆ, ಇಟ್ಬಿಟ್ಟು ಇದಕ್ಕೆ ಡೆಕೋರೇಷನ್ ಮಾಡು ಚೆನ್ನಾಗಿ ಅಂತ ಹೇಳಿದರು. ಅದಕ್ಕೆ ಹೂವನ್ನೆಲ್ಲ ಚಿನ್ನಿ ಮಾಡಿಬಿಟ್ಟು ಇದರಲ್ಲಿ ಹಾಕಿದೆ. ಹಾಕಿ ಮೇಲ್ಗಡೆ ಒಂದು ಹೂವು ಇಟ್ಟೆ. ನಮ್ಮ ತಂಗಿ ಕಮಲ ಹೂವು ಇದು 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 ಅಂತ ಇದ್ರು. ನಾನು ಅರಿಶಿಣ ಹೇಗೆ ಸೆಟ್ ಆಗುತ್ತೆ ಅಂತ ಸೆಟ್ಟಿಗೆ ಬಂದೆ. ಒಳಗೆ ಗುಲಾಬಿ ಇಡು ಅಂತ ಇದ್ರು, ಆದರೂ ಇಟ್ಟಿಲ್ಲ. ನಾನು ವೈಟ್ ಇಟ್ಟು ಹೊಳಿಬೇಕಲ್ಲ, ಅದಕ್ಕೆ ನೋಡಿ ಆಯಿತು ಇದು. ಆಮೇಲೆ ಇದನ್ನು ಈ ಥರ ಪ್ಲೇಟಲ್ಲಿ ಹೂವು ಎಲ್ಲ ಚಿಂದಿ ಹೊಡೆದ್ಬಿಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟು ಅದರಲ್ಲಿ ಈ ಬಟ್ಲ ಇಟ್ಟೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಚಂದ 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 ಚಂದಕ್ಕಿಂತ ಚಂದ ಈ ಪ್ಲೇಟು ಚಂದ. ರೆಡಿ ಆಯಿತು ಎಲ್ಲನೂ. ತೆಗೆದುಬಿಟ್ಟು ಒಂದೆರಡು ವಿಡಿಯೋ ಮಾಡಿಬಿಟ್ಟು ಶಾರ್ಟ್ಸ್ಗೆ ಅಂತ ಮತ್ತೆ ಇದನ್ನು ಇಟ್ಟುಬಿಟ್ಟೆ ಸೈಡಿಗೆ. ಎಲ್ಲಿ ನಮ್ಮ ಅಕ್ಕ ಬಂದು ಕೂತಿದ್ದಾಳೆ ಇದರಲ್ಲಿ ಫೋಟೋಶೂಟ್ಗೋಸ್ಕರ. ಕ್ಯಾಮ್ರಾಮನ್ ಬನ್ನಿ ಕೂತ್ಕೊಳ್ಳಿ ಇದರಲ್ಲಿ ಫೋಟೋ ತೆಗಿತೀನಿ ಅಂತ ಹೇಳಿದರು. ಅದಕ್ಕೆ ಫೋಟೋ ತೆಗಿತಾ ಇದ್ದಾರೆ. ಇಲ್ಲಿ ಆಂಟಿ ಹಚ್ತಾ ಇದ್ದಾರೆ ಕುಂಕುಮ. ಇದರಲ್ಲಿ ಕುಂಕುಮಿಗೆ ಹಚ್ಚಬೇಕೇನೋ, ಹಚ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಫೋಟೋ ತೆಕ್ಕೊಂಡು ಬಂದುಬಿಟ್ಟು ಇಲ್ಲಿ ಇವರು ಮದುಮಗಳದು ಚಿಕ್ಕಮ್ಮ, ಅಂದರೆ ಅವ್ರ ಪಪ್ಪ ಸೈಡ್ದವರು, ನಾವು ಮಮ್ಮಿ ಸೈಡ್ದವರು. ಅವರು ಇಲ್ಲಿ ಮದುಮಗಳು ಮಾಡ್ತಾಯಿದ್ದಾರೆ. ಮದುಮಗಳು ಮಾಡ್ತಾರೆ ಈ ಥರ. ಮದುಮಗಳು ಮಾಡಿಬಿಟ್ಟು ಆಮೇಲೆ ಅರಿಶಿಣ ಹಚ್ಚೋಕ್ಕೆ ಅಂತ ಇದು ಆರ್ಡ್ರ್ ಮಾಡಿದರು. ನಮ್ಮ ಅಕ್ಕ ಆರ್ಡ್ರ್ ಮಾಡಿದ್ದಾರೆ. ಎಲ್ಲ ತಗೊಂಡು ಬಂದಿದ್ದಾರೆ. ಇದು ಅರಿಶಿಣಕ್ಕೆ ಹಾಕೋ ಜ್ಯುವೆಲ್ರಿ ಸೆಟ್ಟು ನೋಡಿ ಏನೇನಿದೆ ಅಂತ. ಇದು ಸರ ಇದೆ, ರಾಣಿ ಹಾರ ಥರ ಸರ ಇದೆ. ಇದು ಕಿವಿಗಿಂದು, ಕೈಯಲ್ಲಿ ಹಾಕ್ಕೊಳ್ಳೋವು, ಈ ಥರ ಕೈಯಾಗೆ ಹಾಕ್ಕೊಳ್ಳೋವು ಎಲ್ಲ ಇದ್ದಾವೆ ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೈಟ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಗ್ರೀನ್ ಸೂಪರ್ ಕಾಂಬಿನೇಷನ್ ಕಾಣಿಸ್ತಾ ಇತ್ತು. ಹಾಕಿದ ಮೇಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೋಡಿ, ಇದು ಈ ಥರ ಉಂಗುರ ಬೆಳ್ಳಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋದು. ಇಟ್ಬಿಟ್ಟು ಇವಾಗ ನಮ್ಮ ಅಕ್ಕನಿಗೆ ಹಾಕ್ತಾರೆ ನೋಡಿ. ಇದು ಕಿವಿಗಿಂದು ಎಷ್ಟು ಚೆನ್ನಾಗಿದೆ. ಎಲ್ಲನೂ ಹಾಕ್ತಾ ಇದ್ದಾರೆ ಒಂದೊಂದಾಗಿ. ಅರಿಶಿನ ನಮ್ಮ ಕಡೆ ನಾಳೆ ಮದುವೆ ಬಂದರೆ ಇವತ್ತೇ ಅರಿಶಿನ ಹಾಕ್ತಾರೆ, ಸಕ್ಕರೆನೂ ಹಾಕ್ತಾರೆ. ಅದು ಒನ್ ಡೇ ಅಂತ ಮಾಡೋದಿಲ್ಲ, ಕಮ್ಮಿ ಆ ಥರ ಮಾಡೋದು ನೋಡಿ. ಇವಾಗ ಇದರಲ್ಲಿ ಕೂಡಿಸಿದ್ರು. ಮತ್ತೆ ಬರೋಷ್ಟರಲ್ಲಿ ನೇಮ್ ಚೇಂಜ್ ಆದವು. ಕೆಳಗಡೆ ಇದ್ದು ಮೇಲೆ ಹೋದರು. ಆಂಟಿದೇ ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ ಇವಾಗ. ಮತ್ತು ಕ್ಯಾಮ್ರಾಮನ್ ಅಂಕಲ್ನ ಫೋಟೋ ಇಳಿಸ್ತೀನಿ ಅಂತ ಫೋಟೋ ಇಳಿಸ್ರಿ. ಯಾಕೆಂದರೆ ಅವ್ರ ಕೆಲಸನೇ ಫೋಟೋ ಇಳಿಸೋದು, ವಿಡಿಯೋ ಮಾಡೋದು. ದುಡ್ಡು ಅದಕ್ಕೆ ಕೊಟ್ಟಿರೋದು ಅವ್ರಿಗೆ ನೋಡಿ. ಎಲ್ಲರೂ ತೆಕ್ಕೋತಾ ಇದ್ದಾರೆ ಫೋಟೋ ಎಲ್ಲ ತೆಕ್ಕೊಂಡ್ಬಿಟ್ಟು. ಇವಾಗ ಒಬ್ಬೊಬ್ಬರಾಗಿ ಶುರು ಹಚ್ಕೋತಾರೆ ಅರಿಶಿನ ಹಚ್ಚೋಕ್ಕೆ. ಯಾರೋ ನಾನೇ ಮಾಡಿದ್ದೀನಿ ಅನಿಸುತ್ತೆ, ಟೆನ್ಷನಲ್ಲಿ ಈ ಥರ ವಿಡಿಯೋ ಮಾಡಿಬಿಟ್ಟೆ ನೋಡಿ. ಕ್ಯಾಮ್ರಾಮ್ಯಾನು ಹೆಂಗೆ ಮಾಡ್ತಾ ಇದ್ದಾನೆ ಅಂತ ವಿಡಿಯೋ ತೆಗಿತಾ ಇದ್ದಾನೆ, ಏನು ಚೆಕ್ ಮಾಡ್ತಾ ಇದ್ದಾನೆ. ಇಲ್ಲೆಲ್ಲ ಆಂಟಿದೇರು ಬಂದು ಕೂತಿದ್ದಾರೆ ಅರಿಶಿನ ಹಚ್ಚೋಕ್ಕೆ ನೋಡಿ. ಮೊದಲನೇ ಆಂಟಿ ಹಚ್ತಾ ಇದ್ದಾರೆ ಅರಿಶಿನ. ಅಂಕಲ್ ಕೆಳಗೆ ಕೂಡು ಕ್ಯಾಮ್ರಾಮನ್ನ ಕೆಳಗೆ ಕುಂತು ಹಚ್ಚಿ ಅಂತ ಕಿರಿಸ್ತಾ ಇದ್ದ. ಆದರೂ ಅವ್ರು ಕೂಡಲೇ ಇಲ್ಲ, ನಿಂತೇ ಹಚ್ಚಿದ್ರು.
ಕೂತರು ಆಂಟಿ ಕೂತರು. ನನಗೆ ನೆನಪೋಗಿತ್ತು ಮುಂದೆ ಬಂದು ಕೂತಿದ್ದಾರೆ. ನೋಡಿ ಇವಾಗ ಒಬ್ಬರು ಫೋಟೋ ಇಸ್ಕೊಂಡು ಅರಿಶಿನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಎಲ್ಲರದ್ದು ಹಿಡ್ಕೊಂಡಿಲ್ಲ, ಸ್ವಲ್ಪ ಜನರಷ್ಟೇ ಹಿಡ್ಕೊಂಡೆ. ಎಲ್ಲರದ್ದು ಹಿಡ್ಕೊಂಡ್ರೆ ನನ್ನ ಫೋನು ಢಮ್ ಅನ್ನುತ್ತೆ, ಸ್ಟೋರೇಜ್ ಇದಾಗಿ. ಹಾಡೋಕ್ಕೆ ಅಂತ ಮೈಕ್ ಕೊಟ್ಟರು. ಈ ಮೈಕು ಎಂಥ ರೀಲ್ಸ್ ತಗೊಟ್ಟು ಏನಕ್ಕೆ ಗೊತ್ತಿಲ್ಲ, ಬರೀ ಕುಯ್ 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 ಅಂತ ತುಂಬಾ ಇರಿಟೇಟ್ ಮಾಡ್ತಾಯಿತ್ತು. ಅದಕ್ಕೆ ಅದನ್ನು ಬಿಟ್ಟು ಹಾಗೆ ಹಾಡಿದ್ರು ಅವರು. ಅರಿಶಿನ ಹಚ್ಚಬೇಕಾದ್ರೆ ಹೇಳೋ ಹಾಡನ್ನ ತಾನಾಗಿ ಹಿಂಗೆ ಹೇಳಿದ್ರು, ಮೈಕ್ ಇಲ್ಲದೆ, ವಿತೌಟ್ ಮೈಕ್. ಅರಿಶಿನ ಹಚ್ಚೋಕ್ಕೂ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ಕ್ಯಾಮ್ರಾಮೇನು ವಿಡಿಯೋ ಮೇನು. ಹಿಂಗೆ ನೋಡಿ ಅಂತ ನೋಡಿ. ಈ ಥರ ಫಸ್ಟಿಗೆ ಒಂದು 4-5 ಜನ ಹೆಣ್ಮಕ್ಳು ಹಚ್ತಾರೆ. ಹಚ್ಚಿಬಿಟ್ಟು ಹಿರೇನು ಎಣ್ಣೆ ಹರಿತಾ ಇದ್ದಾರೆ. ಹಿರೇನು ಈ ಥರ ಹರಿತಾರಂತೆ. ಎಣ್ಣೆ ಹರಿಯೋ ಸಾಂಗು ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಹರಿಬೇಕಾದ್ರೆ ಕಲ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್, ಬಾಯ್, ಟೇಕ್ ಕೇರ್. ಮದುವೆ ವಿಡಿಯೋ ನನ್ನ ಕಡೆ ಇಲ್ಲ, ಯಾರ ಹತ್ರ ಆದರೂ ಇದ್ದರೆ ಇಸ್ಕೊಂಡು ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ನಾನು ಮದುವೆಗೆ ಹೋಗಿಲ್ಲ ಮದುವೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಬಾಯ್, ಟೇಕ್ ಕೇರ್. ಸಿ ಯು ನೆಕ್ಸ್ಟ್ ವಿಡಿಯೋ.